ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಆತ್ಮೀಯ ಬಂಧುಗಳೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದು ಗ್ರಹದ ಚಲನೆಗೂ ತನ್ನದೇ ಆದ ವಿಶೇಷ ಮಹತ್ವವಿದೆ. ಆದರೆ ನ್ಯಾಯಾಧಿಪತಿ, ಕರ್ಮಫಲದಾತ್ರ ಎಂದೇ ಕರೆಯಲ್ಪಡುವ ಶನಿ ದೇವನ ಚಲನೆಯಲ್ಲಿ ಆಗುವ ಸಣ್ಣ ಬದಲಾವಣೆಯೂ ಸಹ ಮಾನವ ಕುಲದ ಮೇಲೆ ಅತ್ಯಂತ ದೊಡ್ಡ ಪ್ರಭಾವವನ್ನು ಬೀರುತ್ತದೆ. ಹೌದು, ಮುಂಬರುವ ಜುಲೈ 27ರಂದು ಶನಿಯು ಮೀನರಾಶಿಯಲ್ಲಿ ತನ್ನ ವಕ್ರ ನಡಿಗೆಯನ್ನು ಪ್ರಾರಂಭಿಸಲಿದ್ದಾನೆ. ಈ ವಕ್ರ ಸಂಚಾರವು ಡಿಸೆಂಬರ್ 11ರವರೆಗೆ, ಅಂದರೆ ದೀರ್ಘಾವಧಿಯವರೆಗೆ ಮುಂದುವರಿಯಲಿದೆ. ವಿಶೇಷವೆಂದರೆ, ಪವಿತ್ರವಾದ ಶ್ರಾವಣ ಮಾಸದ ಆರಂಭಕ್ಕೆ ಮುನ್ನವೇ ಸಂಭವಿಸುತ್ತಿರುವ ಈ ಗ್ರಹ ಬದಲಾವಣೆಯು 12 ರಾಶಿಗಳ ಮೇಲೆಯೂ ತನ್ನದೇ ಆದ ಪ್ರಭಾವ ಬೀರಲಿದೆ. ಆದರೆ ಈ ಶನಿ ವಕ್ರ ಸಂಚಾರದಿಂದಾಗಿ ವಿಶೇಷವಾಗಿ 5 ರಾಶಿಯವರ ಭಾಗ್ಯದ ಬಾಗಿಲು ತೆರೆಯಲಿದೆ. ದೀರ್ಘಕಾಲದ ಕಷ್ಟಗಳು ಕೊನೆಗೊಂಡು ಆರ್ಥಿಕ ಸ್ಥಿತಿ ಸುಧಾರಿಸಿ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ರಾಜಯೋಗ ಆರಂಭವಾಗಲಿದೆ. ನಿಮ್ಮ ರಾಶಿಯು ಈ 5 ರಾಶಿಗಳಲ್ಲಿ ಒಂದಾಗಿದೆಯೇ? ಶನಿದೇವನ ವಿಶೇಷ ಕೃಪೆ ಪಡೆಯಲಿರುವ ಆ ಭಾಗ್ಯವಂತ ರಾಶಿಗಳು ಯಾವುವು ಎಂಬುದನ್ನು ವಿವರವಾಗಿ ತಿಳಿಯಲು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವೀಕ್ಷಕರೇ, ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಒಂದು ಪ್ರಶ್ನೆ ಮೂಡಬಹುದು. ಅಷ್ಟಕ್ಕೂ ಶನಿ ವಕ್ರ ಸಂಚಾರ ಎಂದರೆ ಏನು? ಇದರಿಂದ ಭಯಪಡಬೇಕೇ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯು ಅತ್ಯಂತ ಶಕ್ತಿಶಾಲಿ ಮತ್ತು ಅತ್ಯಂತ ನಿಧಾನವಾಗಿ ಚಲಿಸುವ ಗ್ರಹ. ಶನಿಯು ನೇರ ನಡಿಗೆಯಿಂದ ವಕ್ರ ನಡಿಗೆಗೆ, ಅಂದರೆ ಹಿಂದಕ್ಕೆ ಚಲಿಸುತ್ತಿರುವಂತೆ ಭಾಸವಾಗುವ ಹಂತಕ್ಕೆ ಹೋದಾಗ ಅದನ್ನು ವಕ್ರ ಸಂಚಾರ ಎನ್ನಲಾಗುತ್ತದೆ. ಶನಿ ಎಂದರೆ ಬರೀ ಕಷ್ಟ ಕೊಡುವವನೆಂಬ ತಪ್ಪು ಕಲ್ಪನೆ ಅನೇಕರಲ್ಲಿದೆ. ಆದರೆ ಶನಿದೇವ ಧರ್ಮ ಮತ್ತು ನ್ಯಾಯದ ಸಂಕೇತ. ನಾವಿಟ್ಟ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುವ ದೇವ. ಈ ವಕ್ರ ಹಂತದಲ್ಲಿ ಶನಿಯು ನಮಗೆ ನಮ್ಮ ಹಳೆಯ ತಪ್ಪುಗಳನ್ನು ತಿದ್ದಿಕೊಳ್ಳಲು, ದೀರ್ಘಕಾಲದಿಂದ ನಿಂತು ಹೋದ ಕೆಲಸಗಳನ್ನು ಪೂರ್ಣಗೊಳಿಸಲು ಮತ್ತು ಸೂಕ್ತ ಫಲವನ್ನು ಅನುಭವಿಸಲು ಅವಕಾಶ ಮಾಡಿಕೊಡುತ್ತಾನೆ. ಜುಲೈ 27ರಿಂದ ಡಿಸೆಂಬರ್ 11ರವರೆಗಿನ ಈ ಸಮಯವು ನಿರ್ದಿಷ್ಟ 5 ರಾಶಿಗಳಿಗೆ ಆಶೀರ್ವಾದದಂತಿರುತ್ತದೆ. ಆ ರಾಶಿಗಳು ಯಾವುವು ಎಂಬುದನ್ನು ಈಗ ಒಂದೊಂದಾಗಿ ವಿವರವಾಗಿ ತಿಳಿಯೋಣ. 1. ಕಟಕ ರಾಶಿ. ಕಟಕ ರಾಶಿಯ ಜನರಿಗೆ ಈ ಶನಿ ವಕ್ರ ಸಂಚಾರವು ಅಪ್ರತಿಮ ಆತ್ಮವಿಶ್ವಾಸ ಮತ್ತು ದಕ್ಷತೆಯನ್ನು ತಂದುಕೊಡಲಿದೆ. ಕಳೆದ ಕೆಲವು ಸಮಯದಿಂದ ನೀವು ಎದುರಿಸುತ್ತಿದ್ದ ಮಾನಸಿಕ ಗೊಂದಲಗಳು ಮತ್ತು ಸವಾಲುಗಳು ಈ ಅವಧಿಯಲ್ಲಿ ದೂರವಾಗಲಿವೆ. ಕೆಲಸಗಳಲ್ಲಿ ಯಶಸ್ಸು. ದೀರ್ಘಕಾಲದಿಂದ ಅರ್ಧಕ್ಕೆ ನಿಂತು ಹೋಗಿದ್ದ ಅಥವಾ ಕೈಗೂಡದ ಪ್ರಮುಖ ಕೆಲಸಗಳು ಈ ಸಮಯದಲ್ಲಿ ಯಾವುದೇ ತಡೆ ಇಲ್ಲದೆ ಸರಿಯಾಗಿ ಪೂರ್ಣಗೊಳ್ಳಲಿವೆ. ಇದು ನಿಮಗೊಂದು ಶಾಂತಿಯುತ ಮತ್ತು ತೃಪ್ತಿದಾಯಕ ಜೀವನವನ್ನು ನೀಡುತ್ತದೆ. ವಿದೇಶಿ ಯೋಗ ಮತ್ತು ಉನ್ನತ ಶಿಕ್ಷಣ. ವಿದೇಶದಲ್ಲಿ ವ್ಯಾಸಂಗ ಮಾಡಲು ಬಯಸುತ್ತಿರುವ ಕಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಇದು ಸುವರ್ಣ ಕಾಲ. ಅಂತಾರಾಷ್ಟ್ರೀಯ ಪ್ರಯಾಣ ಮತ್ತು ಬೌದ್ಧಿಕ ಅನ್ವೇಷಣೆಗಳಿಗೆ ಶನಿದೇವ ಬಾಗಿಲು ತೆರೆಯಲಿದ್ದಾನೆ. ಶೈಕ್ಷಣಿಕ ಸಾಧನೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವ ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ಗಮನಾರ್ಹ ಸಾಧನೆ ಮಾಡಲಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಕಟಕ ರಾಶಿಯವರು ತಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿಕೊಂಡು ಉನ್ನತ ಮಟ್ಟಕ್ಕೇರಲು ಈ ಸಮಯ ಅತ್ಯಂತ ಸೂಕ್ತವಾಗಿದೆ.
ಮಿಥುನ ರಾಶಿ. ಮಿಥುನ ರಾಶಿಯವರ ಪಾಲಿಗೆ ಈ ಶನಿ ವಕ್ರ ಸಂಚಾರವು ಜೀವನದಲ್ಲೇ ಮರೆಯಲಾಗದ ಪಾಸಿಟಿವ್ ಬದಲಾವಣೆಗಳನ್ನು ತರಲಿದೆ. ವೃತ್ತಿಪರ ಜೀವನದಲ್ಲಿ ಸುಧಾರಣೆ. ನಿಮ್ಮ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿದ್ದ ಹಳೆಯ ಕಿರಿಕಿರಿಗಳು, ಹಿರಿಯ ಅಧಿಕಾರಿಗಳೊಂದಿಗಿನ ಭಿನ್ನಾಭಿಪ್ರಾಯಗಳು ಹಾಗೂ ಕೆಲಸದ ಒತ್ತಡ ಸಂಪೂರ್ಣವಾಗಿ ಕೊನೆಗೊಳ್ಳಲಿದೆ. ಆರ್ಥಿಕ ಸೌಭಾಗ್ಯ ಮತ್ತು ಉಳಿತಾಯ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಈಗ ಹಲವು ಪಟ್ಟು ಸುಧಾರಿಸಲಿದೆ. ವಿವಿಧ ಮೂಲಗಳಿಂದ ಆದಾಯ ಹರಿದು ಬರಲಿದೆ. ಅನಗತ್ಯ ವೆಚ್ಚಗಳಿಗೆ ಬ್ರೇಕ್ ಬೀಳಲಿದ್ದು ನಿಮ್ಮ ಉಳಿತಾಯ ದ್ವಿಗುಣಗೊಳ್ಳಲಿದೆ. ಉದ್ಯೋಗಾವಕಾಶ ಮತ್ತು ಬಡ್ತಿ. ಹೊಸ ಕೆಲಸದ ಹುಡುಕಾಟದಲ್ಲಿರುವವರಿಗೆ ಅವರು ನಿರೀಕ್ಷಿಸಿದ್ದಕ್ಕಿಂತ ಒಳ್ಳೆಯ ಕೆಲಸ ಹುಡುಕಿಕೊಂಡು ಮನೆ ಬಾಗಿಲಿಗೆ ಬರಲಿದೆ. ಈಗಾಗಲೇ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಮತ್ತು ಸಂಬಳ ಏರಿಕೆಯಾಗುವ ಸಾಧ್ಯತೆಗಳು ನಿಶ್ಚಿತವಾಗಿದೆ. ಒಟ್ಟಿನಲ್ಲಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳು ಬಗೆಹರಿದು ಯಶಸ್ಸು ಮತ್ತು ಅದೃಷ್ಟ ನಿಮ್ಮದಾಗಲಿದೆ. 3. ತುಲಾರಾಶಿ. ತುಲಾರಾಶಿಯ ಅಧಿಪತಿ ಶುಕ್ರನಾಗಿದ್ದರೂ ಶನಿದೇವನಿಗೆ ತುಲಾರಾಶಿ ಎಂದರೆ ಅತ್ಯಂತ ಪ್ರೀತಿ. ಹೀಗಾಗಿ ಈ ವಕ್ರ ಸಂಚಾರದಲ್ಲಿ ತುಲಾರಾಶಿಯವರಿಗೆ ಆರ್ಥಿಕವಾಗಿ ಭಾರಿ ಲಾಭ ಕಾಯ್ದಿರಿಸಲಾಗಿದೆ. ಅನಿರೀಕ್ಷಿತ ಜಯ. ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲೂ ಅನಿರೀಕ್ಷಿತ ಗೆಲುವು ನಿಮ್ಮದಾಗಲಿದೆ. ಶನಿಯ ವಿಶೇಷ ಕೃಪೆಯಿಂದ ನಿಮ್ಮ ಆರ್ಥಿಕ ಮಟ್ಟ ಗಣನೀಯವಾಗಿ ಏರಿಕೆಯಾಗಲಿದೆ. ಕುಟುಂಬದಲ್ಲಿ ಶುಭ ಕಾರ್ಯ. ಕೌಟುಂಬಿಕ ಜೀವನದಲ್ಲಿ ದೀರ್ಘಕಾಲದಿಂದ ತಡೆಹಿಡಿಯಲ್ಪಟ್ಟಿದ್ದ ಮದುವೆ, ಗೃಹಪ್ರವೇಶದಂತಹ ಶುಭ ಕಾರ್ಯಗಳು ಪುನಃ ಪ್ರಾರಂಭವಾಗಲಿವೆ. ನೀವು ಕುಟುಂಬಸ್ಥರಿಗೆ ಬೆನ್ನೆಲುಬಾಗಿ ನಿಂತು ಅವರ ಪ್ರೀತಿಗೆ ಪಾತ್ರರಾಗುವಿರಿ. ಸಾಲ ಮುಕ್ತಿ ಮತ್ತು ಸಂಪತ್ತು ವೃದ್ಧಿ. ಹಿಂದೆ ಮಾಡಿದ ಸಾಲದ ಹೊರೆಯಿಂದ ಬಳಲುತ್ತಿದ್ದವರಿಗೆ ಈ ಅವಧಿ ಸುವರ್ಣ ಕಾಲ. ಸಾಲಗಳನ್ನು ತೀರಿಸಿ ನಿರಾಳರಾಗಲು ದಾರಿಗಳು ಸುಗಮವಾಗಲಿವೆ. ನಿಮ್ಮ ಸಂಪತ್ತು ಮತ್ತು ಭೌತಿಕ ಸುಖ ಸೌಕರ್ಯಗಳು ದಿನದಿಂದ ದಿನಕ್ಕೆ ಹೆಚ್ಚಾಗಲಿವೆ. 4. ಮೀನರಾಶಿ. ನಾಲ್ಕನೆಯದಾಗಿ ಸ್ವತಃ ಶನಿ ವಕ್ರ ನಡಿಗೆಯನ್ನು ಆರಂಭಿಸುತ್ತಿರುವ ಮೀನರಾಶಿ. ಶನಿಯು ನಿಮ್ಮದೇ ರಾಶಿಯಲ್ಲಿ ವಕ್ರನಾಗುತ್ತಿರುವುದರಿಂದ ನಿಮ್ಮ ಜೀವನದಲ್ಲಿ ಅದ್ಭುತ ಪರಿವರ್ತನೆಗಳು ಜರುಗಲಿವೆ. ದೀರ್ಘಕಾಲದ ಆಸೆಗಳು ಈಡೇರಿಕೆ. ನಿಮ್ಮ ಮನಸ್ಸಿನಲ್ಲಿ ಹಲವು ವರ್ಷಗಳಿಂದ ಇದ್ದ ಕನಸುಗಳು ಮತ್ತು ಆಸೆಗಳು ಈ ಅವಧಿಯಲ್ಲಿ ಈಡೇರಲಿವೆ. ಹಣಕಾಸಿನ ಕಷ್ಟಗಳಿಂದ ಮುಕ್ತಿ ಪಡೆಯಲು ಹೊಸ ಮಾರ್ಗಗಳು ಗೋಚರಿಸಲಿವೆ. ದಾಂಪತ್ಯದಲ್ಲಿ ಪ್ರೀತಿ. ವೈವಾಹಿಕ ಜೀವನದಲ್ಲಿದ್ದ ಮನಸ್ತಾಪಗಳು ದೂರವಾಗಿ ಪ್ರೀತಿ ಮತ್ತು ಅನುರಾಗ ಹೆಚ್ಚಾಗಲಿದೆ. ನಿಮ್ಮ ಸಂಗಾತಿಗೆ ಅನಿರೀಕ್ಷಿತ ಉಡುಗೊರೆಗಳನ್ನು ನೀಡಿ ಸರ್ಪ್ರೈಸ್ ಕೊಡುವ ಸಂದರ್ಭ ಒದಗಿ ಬರಲಿದೆ. ಆರೋಗ್ಯ ಸುಧಾರಣೆ ಮತ್ತು ಉದ್ಯಮದಲ್ಲಿ ಲಾಭ. ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಅತ್ಯುತ್ತಮ ಸುಧಾರಣೆ ಕಂಡುಬರಲಿದೆ. ಪ್ರವಾಸ ಕೈಗೊಳ್ಳುವ ಅವಕಾಶ ಸಿಗಲಿದೆ. ಇನ್ನು ವ್ಯಾಪಾರ ವಹಿವಾಟು ನಡೆಸುತ್ತಿರುವ ಮೀನರಾಶಿಯ ಉದ್ಯಮಿಗಳಿಗೆ ದೊಡ್ಡ ಮಟ್ಟದ ಶೇರ್ ಮತ್ತು ಲಾಭ ಸಿಗಲಿದೆ. 5. ಧನುರಾಶಿ. ಧನುರಾಶಿಯವರಿಗೂ ಸಹ ಈ ಶನಿ ವಕ್ರ ಸಂಚಾರವು ಆರ್ಥಿಕವಾಗಿ ಬಲಿಷ್ಠ ಸ್ಥಿತಿಯನ್ನು ತಂದುಕೊಡಲಿದೆ. ಹಠಾತ್ ಧನಲಾಭ. ವ್ಯಾಪಾರ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಅದ್ಭುತ ಪ್ರಗತಿ ಕಂಡುಬರಲಿದ್ದು ನಿರೀಕ್ಷಿಸದ ಮೂಲಗಳಿಂದ ಹಠಾತ್ ಧನಲಾಭ ನಿಮ್ಮ ಹುಡುಕಿಕೊಂಡು ಬರಲಿದೆ. ಆಸ್ತಿ ಖರೀದಿ ಮತ್ತು ಹೂಡಿಕೆ. ಆದಾಯದ ಮೂಲಗಳು ಹೆಚ್ಚಾಗುವ ಪರ್ವಕಾಲವಿದು. ಹೊಸ ಮನೆ, ಸೈಟು ಅಥವಾ
ವಾಹನಗಳಂತಹ ಆಸ್ತಿಗಳನ್ನು ಖರೀದಿಸಲು ಮತ್ತು ಶೇರ್ ಮಾರ್ಕೆಟ್ ಅಥವಾ ಬಿಸ್ನೆಸ್ನಲ್ಲಿ ಹೂಡಿಕೆ ಮಾಡಲು ಇದು ಅತ್ಯುತ್ತಮ ಸಮಯವಾಗಿದೆ. ಕುಟುಂಬ ಮತ್ತು ಆರೋಗ್ಯ. ಕುಟುಂಬ ಸದಸ್ಯರೊಂದಿಗೆ ನೆಮ್ಮದಿಯ ಸಮಯವನ್ನು ಕಳೆಯುವಿರಿ. ಮನೆಯಲ್ಲಿ ಸದಾ ಸಂತೋಷದ ವಾತಾವರಣವಿರಲಿದೆ. ಆರೋಗ್ಯವು ಸಹ ಸಾಮಾನ್ಯಕ್ಕಿಂತ ಅತ್ಯುತ್ತಮವಾಗಿರಲಿದ್ದು ಉತ್ಸಾಹದಿಂದ ಕಾರ್ಯನಿರ್ವಹಿಸುವಿರಿ. ಸರಳ ಪರಿಹಾರಗಳು. ಶನಿದೇವನ ವಕ್ರ ಸಂಚಾರದ ಸಮಯದಲ್ಲಿ ಎಲ್ಲ ರಾಶಿಯವರು, ವಿಶೇಷವಾಗಿ ಶನಿ ದೆಸೆ, ಸಾಡೆಸಾತಿ ಅಥವಾ ದಯಾ ನಡೆಯುತ್ತಿರುವವರು ಅನುಕೂಲ ಪಡೆಯಲು ಹಾಗೂ ಶುಭ ಫಲಗಳನ್ನು ದ್ವಿಗುಣಗೊಳಿಸಲು ಮಾಡಬೇಕಾದ ಸರಳ ಮತ್ತು ಅತ್ಯಂತ ಪ್ರಭಾವಶಾಲಿ ಪರಿಹಾರಗಳು. 1. ಶನಿ ಮಂತ್ರ ಜಪ ಪ್ರತಿದಿನ ಅಥವಾ ಶನಿವಾರ. ಮಂತ್ರ: ಓಂ ಶಂ ಶನೈಶ್ಚರಾಯ ನಮಃ ಅಥವಾ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ವಿಧಾನ: ಶನಿವಾರ ಬೆಳಿಗ್ಗೆ ಅಥವಾ ಸಂಜೆ ಸ್ನಾನದ ನಂತರ 108 ಬಾರಿ ಈ ಮಂತ್ರವನ್ನು ಜಪಿಸಿ. 2. ಎಳ್ಳೆಣ್ಣೆ ದೀಪಾರಾಧನೆ ಪ್ರತಿ ಶನಿವಾರ ಸೂರ್ಯಾಸ್ತದ ನಂತರ, ಅಂದರೆ ಸಂಜೆ, ಹತ್ತಿರದ ಆಂಜನೇಯ ಅಥವಾ ಶನಿ ದೇವಸ್ಥಾನದಲ್ಲಿ ಕಪ್ಪು ಎಳ್ಳು ಹಾಕಿದ ಎಳ್ಳೆಣ್ಣೆ ದೀಪ ಹಚ್ಚಿ. ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ಮನೆಯ ಅರಳಿ ಮರದ, ಅಂದರೆ ಅಶ್ವತ್ಥವೃಕ್ಷ ಬುಡದಲ್ಲಿ ದೀಪ ಬೆಳಗಿಸಿ. 3. ಹನುಮಾನ್ ಚಾಲೀಸಾ ಪಠಣ. ಶನಿದೇವನು ಹನುಮಂತನ ಭಕ್ತರಿಗೆ ಎಂದಿಗೂ ತೊಂದರೆ ಕೊಡುವುದಿಲ್ಲ ಎಂಬ ನಂಬಿಕೆ ಇದೆ. ದಿನವೂ ಅಥವಾ ಪ್ರತಿ ಶನಿವಾರ ಹಾಗೂ ಮಂಗಳವಾರ ಹನುಮಾನ್ ಚಾಲೀಸಾ ಪಠಿಸುವುದು ಅತ್ಯಂತ ಶ್ರೇಷ್ಠ ಪರಿಹಾರ. 4. ದಾನ ಧರ್ಮ. ಶನಿವಾರದ ದಾನ. ಕಷ್ಟದಲ್ಲಿರುವವರಿಗೆ, ನಿರ್ಗತಿಕರಿಗೆ ಅಥವಾ ಕೆಲಸದಾಳುಗಳಿಗೆ ನಿಮ್ಮ ಶಕ್ತಿಗನುಸಾರ ಸಹಾಯ ಮಾಡಿ. ದಾನ ಮಾಡಬೇಕಾದ ವಸ್ತುಗಳು: ಕಪ್ಪು ಎಳ್ಳು, ಕಬ್ಬಿನ ಹಾಲು ಅಥವಾ ಬೆಲ್ಲ, ಕಪ್ಪು ವಸ್ತ್ರ ಅಥವಾ ಪಾದರಕ್ಷೆ, ಅಂದರೆ ಚಪ್ಪಲಿ ಅಥವಾ ಶೂ. ಶನಿವಾರ ಬಡವರಿಗೆ ಅಥವಾ ಹಸಿವಿನಿಂದ ಇರುವವರಿಗೆ ಅನ್ನದಾನ ಮಾಡುವುದು ಶನಿದೇವನ ಕೃಪೆಗೆ ಪಾತ್ರರಾಗುವಂತೆ ಮಾಡುತ್ತದೆ. 5. ಅರಳಿ ಮರದ ಪ್ರದಕ್ಷಿಣೆ. ಶನಿವಾರ ಬೆಳಿಗ್ಗೆ ಸ್ನಾನ ಮುಗಿಸಿ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ 7 ಬಾರಿ ಪ್ರದಕ್ಷಿಣೆ ಬನ್ನಿ. 6. ಕರ್ಮ ಮತ್ತು ನಡವಳಿಕೆ ಅತ್ಯಂತ ಮುಖ್ಯವಾದದ್ದು. ಶನಿದೇವನು ಕರ್ಮಫಲದಾತ್ರ. ಆದ್ದರಿಂದ ಶ್ರಮಜೀವಿಗಳನ್ನು, ಹಿರಿಯರನ್ನು ಮತ್ತು ಸೇವಕರನ್ನು ಗೌರವಿಸಿ. ಯಾರನ್ನು ವಂಚಿಸಬೇಡಿ ಮತ್ತು ಸುಳ್ಳು ಹೇಳಬೇಡಿ. ಮೂಕ ಪ್ರಾಣಿಗಳಿಗೆ, ವಿಶೇಷವಾಗಿ ಕಪ್ಪು ನಾಯಿ ಮತ್ತು ಕಾಗೆಗಳಿಗೆ ಆಹಾರ ಅಥವಾ ನೀರು ನೀಡಿ. ಕೇಳಿದ್ರಲ್ಲ ವೀಕ್ಷಕರೇ, ಜುಲೈ 27ರಿಂದ ಡಿಸೆಂಬರ್ 11ರವರೆಗೆ ನಡೆಯಲಿರುವ ಶನಿ ವಕ್ರ ಸಂಚಾರವು ಕಟಕ, ಮಿಥುನ, ತುಲಾ, ಮೀನ ಮತ್ತು ಧನು ರಾಶಿಯವರ ಪಾಲಿಗೆ ಅತ್ಯಂತ ಶುಭಪ್ರದವಾಗಿರಲಿದೆ. ನಿಮ್ಮ ರಾಶಿ ಯಾವುದು ಎಂಬುದನ್ನು ನಮಗೆ ಕಾಮೆಂಟ್ ಮೂಲಕ ಖಂಡಿತ ತಿಳಿಸಿ ಹಾಗೂ ಶನಿದೇವನ ಕೃಪೆ ನಿಮ್ಮ ಮೇಲಿರಲಿ ಎಂದು ಕಾಮೆಂಟ್ನಲ್ಲಿ ಓಂ ಶಂ ಶನೈಶ್ಚರಾಯ ನಮಃ ಎಂದು ಬರೆಯಲು ಮರೆಯಬೇಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬಸ್ಥರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಉಪಯುಕ್ತ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಶನಿದೇವ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.